ಇಂಪ್ರೂವ್ ಆಗಿದೆ ಸರ್. 50% ಇಲ್ಲ. ಆಯ್ತು, ಈಗ 4ನೇ ಸರಿ, ಇವತ್ತು 5ನೇ ಸರಿ ವಾರ್ನಿಂಗ್. ಆಯ್ತು, 1 ಸೆಕೆಂಡ್. 5th ಟೈಮ್ ಮಾಡ್ಬಿಡಿ, ಅದೊಂದು ರೆಕಾರ್ಡ್ ಆಗ್ಲಿ. ಸುರೇಶ್ 1 ಸೆಕೆಂಡ್. ಇವತ್ತು ಯಾಕಂದ್ರೆ ಹೇಳಿ, ಪರ್ಸೆಂಟೇಜ್ ಬೇಡ ಅಂದ್ರೆ ಯಾವ್ದ್ರಲ್ಲಿ ಇದು ಮಂತ್ರಿಗಳು ಮತ್ತು ಸರ್ಕಾರ ಸತ್ತೋಗಿದೆ. ಶ್ರೀನಿವಾಸ್ ತಿಥಿ ಮಾಡಬೇಕು, ಸತ್ತೋಗ್ಬಿಟ್ಟಿದೆ. ಆಯ್ತು, ನಾನ್ ಮೊನ್ನೆ ತಿಥಿ ಕಾರ್ಡ್ ತೋರಿಸ್ತೆ, ಯಾವ್ದೋ ತಿಥಿ ಕಾರ್ಡ್ ತೋರಿಸ್ತೆ, ಹಂಗಾಗ್ಬಿಟ್ಟಿದ್ದು. ಈಗ ಉತ್ತರ ಕೊಡೋದ್ರಿಂದ ಖುಷಿಯಾಗಿದೆ. ಅವ್ರು ಯಾರು ಒಬ್ರು ಎಚ್ಚೆತ್ಕೊಂಡಿಲ್ಲ ನೋಡಿ ಅಧಿಕಾರಿಗಳು. ಈಗ ಬಂದ್ ಕೂತ್ಕೊಂತಾರೆ, ದೇವ್ರ ತರ ಕೂತ್ಕೊಂತಾರೆ, ದೇವ್ರ ತರ ಆರಾಮ್ಸೆ ಮನೆಗೆ ಹೊರಟೋತಾರೆ. ಫೈಂಡ್ ಎ ಸೊಲ್ಯೂಷನ್. ಫೈಂಡ್ ಎ ಸೊಲ್ಯೂಷನ್, ನಾಟ್ ಎ ಸೊಲ್ಯೂಷನ್ ಟ್ರಿಗರಿಂಗ್. ಆಯ್ತು, ಈಗ ಶೂಟ್. ಓಕೆ. ಈಗ ನಾನು ಸರ್ಕಾರಕ್ಕೆ ಯಾಕೆಂತ ಹೇಳಿದ್ರೆ, ಮೋದಿ ಬಹಳ ಸ್ಪಷ್ಟವಾಗಿ ನಾವು ಮೊನ್ನೆ ಹೇಳಿದ್ದೇವೆ, ಈ ಸದನ ನಡೆಯುವುದು ಅದು ಮಂತ್ರಿಗಳಿಗಾಗಿ ಅಲ್ಲ, ಅದು ಶಾಸಕರಿಗೆ ಬೇಕಾಗಿ ನಡೆಸುವಂತ ಅಧಿವೇಶನ. ಯಾಕೆ, ನೀವು ಮಂತ್ರಿಗೆ ಯಾವಾಗ ಬೇಕು ಚರ್ಚೆ ಮಾಡ್ತೀವಿ. 3 ತಿಂಗಳಿಗೊಮ್ಮೆ ಶಾಸಕರು ಸೇರಬೇಕು, ಅವರಿರೋ ಸಮಸ್ಯೆಯನ್ನು, ಅವ್ರ ಊರಿನ ಸಮಸ್ಯೆಯನ್ನು ಚರ್ಚೆ ಮಾಡಬೇಕು. ಅದಕ್ಕಾಗಿ ಎಲ್ಲಾ ಪಕ್ಷದವರು ಕೂಡ, ಎಲ್ಲಾ ಸದಸ್ಯರು ಕೂಡ ಪ್ರಶ್ನೆ ಕೇಳ್ತಾರೆ. ಎಲ್ಲರಿಗೂ ಕೂಡ ಸ್ಟಾರ್ ಕ್ವಶನ್ ಆಗುದಿಲ್ಲ, ದಿವಸ 15 ಮಾತ್ರ ಆಗುವಂಥದ್ದು, 15 ಮಾತ್ರ ಆಗುವಂಥದ್ದು. ಉಳಿದಂತ ಪ್ರಶ್ನೆಗೆ ಆ ಸದಸ್ಯರಿಗೆ ಇವತ್ತು ಅವರು ನಿಯಮಾವಳಿ ಪ್ರಕಾರ ಕೇಳಿದಂತ ಪ್ರಶ್ನೆಗೆ ನಾವು ಇವತ್ತು ಸರ್ಕಾರ ಉತ್ತರ ಕೊಡದಿದ್ದಲ್ಲಿ ಮತ್ತೆ ನಾವು ಹೇಳ್ತೇವೆ, ನೀವು ಶಾಸಕರು ಬರುವುದಿಲ್ಲ, ಯಾಕೆ ಬರಬೇಕು, ಯಾವ ರೀತಿ ಆಗ್ತದೆ? ಇವರು ಪ್ರಶ್ನೆ ಕೇಳಿದವ್ರಿಗೆ ಉತ್ತರ ಇಲ್ಲ. ಕಾಲಿಂಗ್ ಅಟೆನ್ಷನ್ ನಲ್ಲಿ 15ಕ್ಕಿಂತ ಜಾಸ್ತಿ ತಗೊಳ್ಬೇಡಿ. ಸರಿಯಾದ ಸಮಯಕ್ಕೆ ಕೋರಂ ಮಾಡಲಿಕ್ಕೆ ಮತ್ತೆ ಆ ಸಮಯದಲ್ಲಿ ಬರುವುದಿಲ್ಲ. ಅದಾದ್ರೆ ಯಾವ ರೀತಿ ಇವತ್ತು ಹೋಗುವಂಥದ್ದು? ಅದು ಮೊನ್ನೆ ಕೂಡ ಇದನ್ನು ನಾನು ಇವತ್ತು 2 ಸಲ ಬಹಳ ಗಂಭೀರತೆಯಿಂದ ಇರಬೇಕನ್ನು ನಾನು ಕೂಡ ಇದರ ಬಗ್ಗೆ ಚರ್ಚೆ ಮಾಡಿ ಸ್ಪಷ್ಟ ಆದೇಶ ಕೂಡ ಈ ಪೀಠದಿಂದ ಸತತವಾಗಿ 3 ಬಾರಿ ಇದನ್ನು ನಾನು 4 ಬಾರಿ, ಇವತ್ತು 5ನೇ. ಬೇಡ, ಅದೇ ಏನು ಸುಧಾರಣೆ ಇವತ್ತು ಕಾಣುವಂತ ಪರಿಸ್ಥಿತಿಯಲ್ಲಿ ನನಗೆ ಕಾಣುವುದಿಲ್ಲ. ಈ ರೀತಿ ಬಹುಶಃ ಇದು ಧೋರಣೆ ಆದರೆ ಬಹುಶಃ ಇವತ್ತು ಎಲ್ಲ ಸದಸ್ಯರು ಮೆಚ್ಚುವ ರೀತಿಯಲ್ಲಿ ಇದು ಸದನವನ್ನು ಹೇಗೆ ನಡೆಸುವಂಥದ್ದು? ಆದ ಕಾರಣ ಬಹುಶಃ ಆಗಿಲ್ಲ. ನಾನು ಕೇಳಿದೆ ಅಂತ ಹೇಳಿದ್ರೆ, ಆದ ಕಾರಣ ಇವತ್ತು ಈ ಸಂಬಂಧಪಟ್ಟ ಮಂತ್ರಿಗಳು ಮತ್ತು ಸೆಕ್ರೆಟರಿಗಳು ಬಂದು ಕೂತ್ಕೊಂಡು ಏನು ಸಮಸ್ಯೆ ಯಾಕೆ ಆಗಿದೆ ಆ ಕೊಡ್ತಂದು ಹೇಳುವ ತನಕ ಕೂಡ ನಾನು ಸದನ ನಡೆಸುವುದಿಲ್ಲ, ನಾನು ಎಜೆಂಟ್ ಮಾಡ್ತೇನೆ.